ನಮಸ್ಕಾರ ಮಿತ್ರರೇ. ಪ್ರಕೃತಿಯಲ್ಲಿ ಸಂಕ್ರಾಂತಿಯ ನಂತರ ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಾನೆ. ಅದೇ ರೀತಿ ರಾಜಕಾರಣದಲ್ಲಿ ಕುರ್ಚಿಗಾಗಿ ಅಥವಾ ಅಧಿಕಾರಕ್ಕಾಗಿ ರಾಜಕೀಯ ನಾಯಕರು ತಮ್ಮ ನಿಷ್ಠೆಯನ್ನ ಬದಲಾಯಿಸ್ತಾರೆ. ಹಾಗಾದ್ರೆ ಯಾರು ತಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರ ತಮ್ಮ ನಿಷ್ಠೆಯನ್ನು ಬದಲಿಸಿದ್ರು? ನಂಬರ್ 1, ಅದರಿಂದ ಏನು ಕನ್ಫರ್ಮ್ ಆಗ್ತಾ ಇದೆ? ನಂಬರ್ 2, ಹಾಗೆ ಎಷ್ಟೊಂದು ಬದಲಾವಣೆಗಳಾಗ್ತಾ ಇದೆ ರಾಜಕಾರಣದಲ್ಲಿ ಅನ್ನೋದನ್ನ 1 by 1 ನಿಮಗೆ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್. ಮಿತ್ರರೇ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಾಮೆಂಟ್ಸ್ ಮಾಡಿ ತಿಳಿಸಿ. ನೇರವಾಗಿ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ರಾಜಕಾರಣದಲ್ಲಿ ಕರ್ನಾಟಕ ರಾಜಕಾರಣ ಇತಿಹಾಸದಲ್ಲೇ ಮುಖ್ಯಮಂತ್ರಿಯ ಕುರ್ಚಿಗಾಗಿ ಇಷ್ಟೊಂದು ಹೋರಾಟಗಳು, ಇಷ್ಟೊಂದು ವಿಪ್ಲವಗಳು, ಇಷ್ಟೊಂದು ಬದಲಾವಣೆಗಳು. ಸ್ನೇಹಿತರೆ, ಕರ್ನಾಟಕ ಕಾಂಗ್ರೆಸ್ ಅಂದ್ರೆ ಹೊರಗಡೆ ಬಹಳ ಶಾಂತವಾಗಿದೆ, ಒಳಗಡೆ ಕೊತ 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 ಕುದಿತಾ ಇದೆ. ಇಲ್ಲಿ ಬಣ ರಾಜಕಾರಣ ಅನ್ನೋದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆದ್ರೆ ಇಬ್ಬರು ನಾಯಕರು ಬಹಳ ಆತ್ಮೀಯರಾಗಿ ದೇಶ ಸೇವೆನೇ ಈಶ ಸೇವೆ, ದೇಶ ಸೇವನೆ ಪಕ್ಷ ಸೇವೆ, ಪಕ್ಷದ ನಿಷ್ಠೆಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಮೊನ್ನೆ ಬೆಳಗಾವಿಯ ಸೈಲೆಂಟ್ ಪೊಲಿಟಿಷಿಯನ್, ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಮಹದಾಸೆ ಇಟ್ಕೊಂಡಿರೋ ಅಂತ ಸತೀಶ್ ಜಾರಕಿಹೊಳಿ ಅವರು ಅವರ ತಂಡದೊಟ್ಟಿಗೆ ದೆಹಲಿಗೆ ಹೋಗಿದ್ರು. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ಪ್ರಧಾನ ಕಾರ್ಯದರ್ಶಿಯರನ್ನ ಎಲ್ಲರನ್ನೂ ಭೇಟಿ ಮಾಡಿ ವಿಚಾರ ಗೊತ್ತಾಗಿದ್ದೇನಪ್ಪ ಅವರಿಗೆ ಅಂದ್ರೆ, ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು 100% ಸತ್ಯ. ನೇರವಾಗಿ ಮಲ್ಲಿಕಾರ್ಜುನ ಸಾಹೇಬರು ಇವ್ರಿಗೆ ಹೇಳಿದ್ದು, ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ, ಅದರಿಂದ ನೀವೆಲ್ಲರೂ ಸಹಿತ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿ ಅಂತ ಹೇಳಿದ್ರು. ಏನ್ ತೀರ್ಮಾನ ಅನ್ನೋದು ಸೂಚ್ಯವಾಗಿಯೂ ಸಹಿತ ಹೇಳಿದ್ರು. ನೆಕ್ಸ್ಟ್ ಬಜೆಟ್ ಆದ ತಕ್ಷಣ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು. ಅದಕ್ಕೆ ಜಾರಕಿಹೊಳಿ ಅವರು ನೇರವಾಗಿ ರಾಜ್ಯಕ್ಕೆ ಎಂಟ್ರಿ ಆದಾಗ ಪತ್ರಿಕೆಯರ ಮುಂದೆ ಹೇಳಿದಂತ ವಿಚಾರ ಏನಪ್ಪಾ ಅಂದ್ರೆ, ಬಜೆಟ್ ನಂತರ ಮಹಾಕ್ರಾಂತಿ ಆಗುತ್ತೆ, ಮಹಾ ಬದಲಾವಣೆ ಆಗ್ತದೆ ಅಂತ ಅವ್ರ ಬಾಯಿನಲ್ಲಿ ಹೇಳಿದ್ರು. ಏನೆಲ್ಲ ಬದಲಾವಣೆ ಆಗ್ತದೆ? ನೇರವಾಗಿ ನೀವು ಯೋಚನೆ ಮಾಡಿ. ಅವರು ಮೂಲತಃ CM ಸಿದ್ದರಾಮಯ್ಯನವರ ತಂಡದವರು. ಬಲಗೈ ಬಂಟ ಅಂತ ನಾವು ಬಹಳಷ್ಟು ಸರಿ ಹೇಳಿದ್ದೀನಿ. ಸಿದ್ದರಾಮಯ್ಯನವರು ಏನು ಹೇಳಬೇಕು ಅಂದ್ರೂ ಸಹಿತ ಅದನ್ನ ಜಾರಕಿಹೊಳಿಯವರ ಕೈಲಿ ಅಥವಾ ರಾಜಣ್ಣನವರ ಕೈಲಿ ಅಥವಾ HC ಮಹದೇವಪ್ಪನವರ ಕೈನಲ್ಲಿ ಮಾತಾಡಿಸ್ತಾರೆ. ಸಿದ್ದರಾಮಯ್ಯನವರು ಬಹಳ ಬುದ್ಧಿವಂತ ರಾಜಕಾರಣಿ, ಮೇಧಾವಿ ರಾಜಕಾರಣಿ, ನಮ್ಮ ರಾಜ್ಯ ಕಂಡಂತಹ ಒಬ್ಬ ಮಾಸ್ ಲೀಡರ್. ಯಾಕೆ ಅಂದ್ರೆ ಅವರ ತಲೆನಲ್ಲಿ ದೇವೇಗೌಡರ ಬುದ್ಧಿನೇ ಇದೆ. ಯಾಕೆಂದ್ರೆ ದೇವೇಗೌಡರ ಗರಡಿಯಲ್ಲಿ ಬೆಳೆದು ಬಂದಂಥವ್ರು. ಯಾವುದನ್ನೂ ಸಹಿತ ಯಾರಿಗೂ ಏನು ಹೇಳಲ್ಲ. ಆದರೆ ಅವರ
ಹಾವಭಾವಗಳು, ಅವರ ಸಹೋದ್ಯೋಗಿಗಳು ಇರ್ತಾರಲ್ಲ ಅವ್ರ ಮೂಲಕ ಹೊರಗೆ ಬರ್ತದೆ. ಈಗ ಜಾರಕಿಹೊಳಿಯವರು ಮಹಾ ಬದಲಾವಣೆ ಆಗ್ತದೆ ಅಂತ ಹೇಳಿದ್ರು. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ನಿಶ್ಚಿತ ಅಂತ. ಇವ್ರು ಯಾಕೆ ಕೈ ಕೊಟ್ರು ಅವರಿಗೆ? ಸಿದ್ದರಾಮಯ್ಯನ ಬಲಗೈ ಬಂಟರಾಗಿದ್ದಂತ ಇವರು ಸಿದ್ದರಾಮಯ್ಯನವ್ರಿಗೆ ಯಾಕೆ ಕೈ ಕೊಡ್ಬೇಕು ಅಥವಾ ಅವರನ್ನ ವಿರೋಧಿಸ್ಬೇಕು ಅಂದ್ರೆ, ನೇರವಾಗಿ ಅವ್ರಿಗೆ ಬೇಕಾಗಿರೋದೀಗ ಕೆಪಿಸಿಸಿ ಅಧ್ಯಕ್ಷರ ಪದವಿ. ಅಧ್ಯಕ್ಷರ ಪದವಿ ಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಅದನ್ನ ಖಾಲಿ ಮಾಡಬೇಕು. ಅದನ್ನ ಖಾಲಿ ಮಾಡಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು. ಹಾಗಾಗಿ ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅಥವಾ ರಾಹುಲ್ ಗಾಂಧಿ ಅವರೇ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಸುರ್ಜಿತ್ ಸಿಂಗ್ ಅವರ ಮೂಲಕ, ಸುರ್ಜೇವಾಲಾ ಅವರ ಮೂಲಕ ನೇರವಾಗಿ ಇವರಿಗೆ ಫೋನ್ ಕಾಲ್ ಮಾಡಿ ನೀವು ಡಿ ಕೆ ಶಿವಕುಮಾರ್ ಅವರನ್ನ ಮಾತಾಡಿಸಿ ಮುಂದಿನ ಎಲ್ಲ ಕೆಲಸ ಕಾರ್ಯಗಳನ್ನ ನಿಮ್ಮ ಜವಾಬ್ದಾರಿಯಿಂದ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರ ಸಂದೇಶವನ್ನ ಅವರು ಈಗ ನೆರವೇರಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಸಂದೇಶ ಕೊಟ್ಟಾಗಿದೆ ಸುರ್ಜೇವಾಲಾ ಅವರ ಮೂಲಕ. ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಿತ ಸಿದ್ದರಾಮಯ್ಯನವರು ಇಳಿಯುವಂತ ಸಿಂಪ್ಟಮ್ಸ್ ಅನ್ನ ಇವರಿಗೆ ಹೇಳಿದ್ದಾರೆ. ಹಾಗಾಗಿ ಇವರು ನೇರವಾಗಿ ತಮ್ಮ ನಿಷ್ಠೆಯನ್ನ ಸಿದ್ದರಾಮಯ್ಯನವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ. ಬದಲಾವಣೆ ಆಗ್ತದೆ, 100% ಕಟ್ಟಿಟ್ಟ ಬುತ್ತಿ ಇದು ಅನ್ನೋದು ಅವ್ರಿಗೂ ಗೊತ್ತಾಗಿದೆ. ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂದ್ರೆ ಡಿ ಕೆ ಅವರ ಬಲನೂ ಬೇಕು, ಸಿದ್ದರಾಮಯ್ಯನವರ ಬಲನೂ ಬೇಕು. ಹಾಗಾಗಿ ಹೈಕಮಾಂಡ್ ಬಲವೂ ಬೇಕು, ಒಲವೂ ಬೇಕು. ಅವರೆಲ್ಲರ ಒಲವನ್ನ ಗಳಿಸಿದ್ರೆ ನಾನು ಕೆಪಿಸಿಸಿ ಅಧ್ಯಕ್ಷರಾಗಬಹುದು, 2028 ಚುನಾವಣೆಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬಹುದು ಅನ್ನೋದು ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಸೈಲೆಂಟ್ ಪ್ಲಾನ್. ಇದರಿಂದ ಏನಾಗ್ತದೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಹೌದು, ಅವ್ರಿಗೂ ಸಹಿತ ಮಹದಾಸೆ ಇದೆ. ಪಟ್ಟಕ್ಕಾಗಿ ಎಲ್ಲ ಪಟ್ಟುಗಳನ್ನ ಹಾಕಿ ಅವರು ಕಾಯ್ತಾ ಕೂತಿದ್ದಾರೆ, ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಯಾಕೆ ಹೇಳಿ, ಅವರು 40 ವರ್ಷದಿಂದಲೂ ಸಹಿತ ಪಕ್ಷದ ಏಳಿಗೆಗಾಗಿ ಪಕ್ಷಗಳ ಹೈಕಮಾಂಡ್ ಆದೇಶವನ್ನ ಪಾಲಿಸ್ತಾ ಬಂದಿದ್ದಾರೆ. ಈಗ ಅವರಿಗೆ ಉತ್ತಮವಾದ ಒಂದು ಅವಕಾಶ ಸಿಗೋ ಸಾಧ್ಯತೆ ಬಜೆಟ್ ನಂತರ, ಯುಗಾದಿಯ ನಂತರ. ನಂಬರ್ 2 ಎರಡನೇ ಬದಲಾವಣೆ. ನಂಬರ್ 3 ಬದಲಾವಣೆ ಏನಪ್ಪಾ ಅಂದ್ರೆ DCM ಬದಲಾಗ್ತಾರೆ. ಹೌದು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ DCMಗಳು ಬದಲಾಗ್ತಾರೆ. ಬಲ್ಲ ಮೂಲಗಳ ಪ್ರಕಾರ ಒಬ್ಬ DCMಗಿಂತ 3 ಜನ DCMಗಳನ್ನ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅಂತೆ. ಅಂದ್ರೆ ದೆಹಲಿ ಮೂಲಗಳ ಪ್ರಕಾರ ಒಂದು ಸಿದ್ದರಾಮಯ್ಯನವರ ಕೋಟ, ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರ ಕೋಟ, ಒಂದು ಹೈಕಮಾಂಡ್ ಕೋಟ. ಅಂದ್ರೆ ಸಿದ್ದರಾಮಯ್ಯನವರ ಕೋಟಾದಡಿ ಅಲ್ಪಸಂಖ್ಯಾತರ ನಾಯಕರಾಗಿ ಸಿದ್ದರಾಮಯ್ಯನವರೊಟ್ಟಿಗೆ ನೇರವಾಗಿ ಗುರುತಿಸಿಕೊಂಡಿರುವಂತಹ ಜಮೀರ್ ಅಹಮದ್ ಖಾನ್ ಅವರನ್ನ DCM ಮಾಡ್ತಾರಂತೆ. ನಂಬರ್ 2 ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬಹಳ ಸೇವೆ ಮಾಡಿದ್ದಾರೆ ಪಕ್ಷಕ್ಕೆ. ಅವರನ್ನ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಬಹಳ ದಿನಗಳ ಹಿಂದೆನೆ. ಈಗ AICC ಅಧ್ಯಕ್ಷರಾಗಿದ್ದಾರೆ. ಅವರ ಮಗ ಪ್ರಿಯಾಂಕಾ ಖರ್ಗೆ ಅವರನ್ನ ದಲಿತ ಕೋಟಾದಲ್ಲಿ DCM ಮಾಡ್ತಾರೆ ಅನ್ನೋದು ಎರಡನೇ ಚಾನ್ಸ್. ನಂಬರ್ 3 ಲಿಂಗಾಯತರ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬೆಳಗಾವಿ ಉತ್ತರ ಕರ್ನಾಟಕದ ಲಿಂಗಾಯತರ ಕೋಟಾದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೈಕಮಾಂಡೇ ಹಾಗೂ ಡಿ ಕೆ ಶಿವಕುಮಾರ್ ಅವರ
ಅಣತಿಯಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ 3ನೇ DCM ಆಗಿ ಮಾಡಬಹುದು ಅಂತ ದೆಹಲಿ ಮೂಲಗಳಿಂದ. ಲೇಡೀಸ್ ಅವರಿಗೊಂದು ಕೊಡಲೇಬೇಕಲ್ವಾ ಸರ್? ಲೇಡೀಸ್ ಕೋಟಾದಡಿ DK ಶಿವಕುಮಾರ್ ಕೋಟಾದಡಿ ಹಾಗೂ ದೆಹಲಿ ಹೈಕಮಾಂಡ್ ಕಡೆಯಿಂದಲೂ ಸಹಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಸಹಿತ ಚಾಲ್ತಿಯಲ್ಲಿದೆಯಂತೆ. ಇಷ್ಟೆಲ್ಲ ಬದಲಾವಣೆ ಆಗತ್ತೆ ಅಂತ ಸತೀಶ್ ಜಾರಕಿಹೊಳಿ ಅವರಿಗೆ 100% ಗೊತ್ತಿದೆ. ಇದು ಬಹಳ ಜನರ ಅಭಿಪ್ರಾಯ ಕೂಡ ದೆಹಲಿ ಮೂಲಗಳಿಂದ ಬಂದಂತ ವಿಚಾರ. ನೀವೇನಂತೀರಿ? ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗೋದಕ್ಕೋಸ್ಕರ CM ಸಿದ್ದರಾಮಯ್ಯನವರಿಂದ DK ಬಣಕ್ಕೆ ಶಿಫ್ಟ್ ಆಗಿದ್ದಾರಾ? ನಂಬರ್ 1. DK 100% CM ಆಗ್ತಾರಾ? ನಂಬರ್ 2. 3 DCMಗಳ ಅವಶ್ಯಕತೆ ಇದೆಯಾ? ನಂಬರ್ 3. ಈ ಎಲ್ಲ ಪ್ರಶ್ನೆಗಳಿಗೆ ನೀವು ನಿಮ್ಮ ವಿಚಾರವನ್ನ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ಸ್ ಮಾಡಿ ತಿಳಿಸಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರಜಾಕೀಯವನ್ನ ಬೆಳೆಸಿ. ಥ್ಯಾಂಕ್ ಯು ವೆರಿ ಮಚ್.